ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಡಿಸೈನ್ ಬಂದ್ಬಿಟ್ಟು ಒಂದು ಪ್ಯಾಚ್ ವರ್ಕ್ ಬೋಟ್ ನೆಕ್ ಡಿಸೈನು. ಆಲ್ರೆಡಿ ಮೇಲ್ಗಡೆಗೆ ನಾನು ಶೇಪ್ ಕ್ಯಾನ್ವಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮಾರ್ಕ್ ಮಾಡಿ. ಇವಾಗ ಅದ್ರ ಮೇಲೆ ಬ್ಲೌಸ್ ಪೀಸ್ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇದು ಲೈನಿಂಗ್ ಇಟ್ಟು ಮಾಡಬೇಕಾಗಿತ್ತು, ನಾನು ಬೇಡ ಅಂದ್ಕೊಂಡೆ. ಆಮೇಲೆ ಸಪೋರ್ಟ್ ಕೊಟ್ಟರೆ ಇದಾಗಿರುತ್ತೆ ಅಂದ್ಬಿಟ್ಟು ಫಸ್ಟು ನಾನು ಬ್ಲೌಸ್ ಪೀಸ್ ಬಾರ್ಡರ್ ಕೆಳಗಡೆ ಬರುತ್ತಲ್ಲ, ಆ ಬಾರ್ಡರ್ ತೊಗೊಂಡಿದ್ದೀನಿ. ಆ ಬಾರ್ಡರ್ನ ಈಗ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸೊ ಸ್ಟಿಚ್ ಮಾಡ್ಕೊಂಡು ಅದು ಏನು ಮಾರ್ಕ್ ಮಾಡಿರ್ತೀವಲ್ಲ ಶೇಪು, ಆ ಶೇಪ್ಗೆ ಸ್ಟಿಚ್ ಮಾಡಿಕೊಂಡು ಅಲ್ಲಿ ಕಟ್ ಮಾಡ್ಕೊಂಡು ಪೈಪಿಂಗ್ ಕೊಡಬೇಕಾಗುತ್ತೆ. ಆ ರೀತಿ ಮಾಡುವಂಥದ್ದು. ಇದನ್ನು ನಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದೇ ಶೇಪಲ್ಲಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಮತ್ತು ಕ್ಯಾನ್ವಸ್ ತೆಗೆದುಬಿಡಬೇಕು. ಕ್ಯಾನ್ವಸ್ ಏನಕ್ಕಪ್ಪ ಅಂದರೆ ಸ್ಟಿಫ್ ಆಗಿರುತ್ತೆ. ಈ ಥರ ಡಿಸೈನ್ಗೆ ಇಲ್ಲ ಲೈನಿಂಗ್ ಆದರೂ ಕೊಡಬೇಕಾಗುತ್ತೆ. ನೀವು ಕ್ಯಾನ್ವಸ್ ಕೊಡಲ್ಲ ಅಂದರೆ ಲೈನಿಂಗ್ ಕೊಡಿ, ಒಂಥರ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಬಟ್ಟೆನೂ ಒಂದು ಪಿಂಚ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನಾವು ಈ ಥರ ಕ್ಯಾನ್ವಸ್ ಕೊಡೋದ್ರಿಂದ ಒಂಥರ ಸ್ಟಿಫ್ನೆಸ್ ಇರುತ್ತೆ, ಒಂಥರ ನೀಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಕೊಡೋದು. ಇಲ್ಲ ಅಂದರೆ ನಮಗೆ ನಮ್ಮ ಬಟ್ಟೆಗಳು ಅನ್ನೋದಾದರೆ ಏನು ಕ್ಯಾನ್ವಸ್ ಅವಶ್ಯಕತೆ ಇಲ್ಲ, ಹಾಗೆ ಸ್ಟಿಚ್ ಮಾಡ್ಕೋಬೋದು. ಇದು ನಾನು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ ಮಾರ್ಕ್ ಮೇಲೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ಈ ಥರ ಸ್ಟಿಚ್ ಮಾಡಿ ಇವಾಗ ಅದೇ ಹೇಳ್ದಾಗೆ ಕ್ಯಾನ್ವಸ್ಸು ಮತ್ತು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನು ತೆಗೆದುಬಿಡಬೇಕು. ಸ್ವಲ್ಪ ಜಾಸ್ತಿನೇ ತೊಗೋಬೇಕು, ಯಾಕೆಂದರೆ ನಾವು ಸ್ಟಿಚಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಆಗಬಾರ್ದು. ಈ ರೀತಿ ಸ್ಟಿಚ್ ಮಾಡಿಕೊಂಡು ತೆಗೆದುಬಿಟ್ರೆ ಆಮೇಲೆ ಅದಕ್ಕೆ ಪೈಪಿಂಗ್ ಕೊಡಬೇಕಾಗುತ್ತೆ. ಅದೇನು ಶೇಪ್ ಇರುತ್ತೆ ಆ ಶೇಪ್ಗೆ ಪೈಪಿಂಗ್ ಕೊಟ್ಟು ಆಮೇಲೆ ಅದನ್ನು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಆ ಥರ ಇದು ಪ್ಯಾಚ್ ವರ್ಕ್ ಡಿಸೈನು. ಒಂಥರ ತುಂಬ ಚೆನ್ನಾಗಿದೆ, ಬೋಟ್ ನೆಕ್ಕು ಮತ್ತು ಪ್ಯಾಚ್ ವರ್ಕ್ ಡಿಸೈನ್ದು. ಈ ಥರ ಸ್ಟಿಚಿಂಗ್ ಈ ಥರ ನಾವು ಸ್ಟಿಚ್ ಮಾಡ್ಕೋಬೇಕು. ಅದು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ 2 ಕಡೆ ಪೀಸ್ ಬರುತ್ತೆ. ಅದನ್ನ ಪೀಸ್ನ ಎರಡನ್ನೂ ಅದೇ ರೀತಿ ಸ್ಟಿಚ್ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೋಬೇಕು. ಆಮೇಲೆ ಅದಕ್ಕೆ ಪೈಪಿಂಗ್ ಕೊಡಬೇಕಾಗುತ್ತೆ. ಫಸ್ಟ್ಗೆ ನಾವು ಅದೇನು ಶೇಪ್ ಇದೆ ಹಾಗೇ ಅದು ಬೋಟ್ ನೆಕ್ ಮೇಲ್ಗಡೆ ಶೇಪ್ ಬರುತ್ತಲ್ಲ ಆ ಶೇಪ್ ಇದು, ಅಲ್ಲಿ ಬರುತ್ತೆ ಡಿಸೈನ್ ಇದು. ಆ ಕಡೆ ಈ ಕಡೆ ಈ ಥರ ಎರಡನ್ನೂ ರೆಡಿ ಮಾಡಿಕೊಂಡು ಇಟ್ಕೋಬೇಕು. ಇದು ಕೆಳಗಡೆ ಇವಾಗ ಬ್ಯಾಕ್ ಪೀಸ್ನ ಈ ರೀತಿ ಶೇಪ್ ತಗೊಂಡು ಕಟ್ ಮಾಡ್ಕೋಬೇಕು. ನಾನು ಇದು ಮಾರ್ಕ್ ಮಾಡಿದ್ದೀನಲ್ಲ, ಸೇಮ್ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಅದೇ ರೀತಿ ಮಾರ್ಕ್ ಮಾಡಿ ಕೆಳಗಡೆ ಸುತ್ತ ಪೈಪಿಂಗ್ ಬರುತ್ತೆ. 2 ಕಡೆಗೂ ಇನ್ನೌಟ್ ಮಾಡಿಕೊಂಡು ಪೈಪಿಂಗ್ ಕೊಡಬೇಕು. ಮತ್ತು ಇದಕ್ಕೆ ಇನ್ನೌಟ್ ಮಾಡಿ ಕೊಡುವಾಗ ನೀವು ಕ್ಯಾನ್ವಸ್ ಕೊಡಿ, ಇಲ್ಲ ಅಂದರೆ ನೀವು ಇದು ಲೈನಿಂಗ್ ಆದರೂ ಕೊಡಬೇಕಾಗುತ್ತೆ. ಚೆನ್ನಾಗಿ ಬರಬೇಕು ಅಂದರೆ ಒಂದು ಸ್ವಲ್ಪ ಲೈನಿಂಗ್ ಕೊಟ್ಟರೆ ಥಿಕ್ನೆಸ್ ಆಗಿ ಒಂಥರ ಪೈಪಿಂಗ್ ನೀಟಾಗಿ ಬರುತ್ತೆ. ಹಾಗಾಗಿ ನಾನು ಕ್ಯಾನ್ವಸ್ಸೇ ಕೊಡ್ತಾಯಿದ್ದೀನಿ. ಆಮೇಲೆ ಕ್ಯಾನ್ವಸ್ ಕೊಡೋದ್ರಿಂದ ನಾವು ಸ್ವಲ್ಪ ಚಾರ್ಜ್ ಜಾಸ್ತಿ ಮಾಡ್ಬೋದು, ಸ್ಟಿಫ್ನೆಸ್ ಇರುತ್ತೆ, ನೀಟಾಗಿರುತ್ತೆ, ಫಿನಿಶಿಂಗ್ ಇರುತ್ತೆ. ಹಾಗಾಗಿ ಹಂಗಂದರೆ ಲೈನಿಂಗ್ ಇಲ್ಲದೆ ಇದು ಕ್ಯಾನ್ವಸ್ ಇಲ್ದೇ ಫಿನಿಶಿಂಗ್ ಬರೋಲ್ಲ ಅಂತ ಬರುತ್ತೆ, ಸ್ಟಿಫ್ನೆಸ್ ಇರೋಲ್ಲ. ಓಕೆನಾ, ಚೆನ್ನಾಗಿರುತ್ತೆ. ಹಾಗಾಗಿ ಕೊಟ್ಟರೆ ವಾಸಿ, ಕೊಡಲಿಲ್ಲ ಅಂದರೆ ನಿಮಗೆ ಅದು ಬೇಡ ಅನಿಸಿದ್ರೆ ಏನು ಕೊಡಬೇಕು ಅಂತ ಏನಿಲ್ಲ. ಇಷ್ಟ ಆದರೆ ಕೊಟ್ಕೊಳ್ಳಿ, ಇಲ್ಲ ಬೇಡ ಅಂದರೆ ಬೇಡ. ಓಕೆನಾ, ಈ ರೀತಿ ಕೊಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡು ಲೈನಿಂಗ್ ಬಟ್ಟೆ ಇದು ಕ್ಯಾನ್ವಸ್ನ ತೆಗೆದುಬಿಟ್ಟು ಈಗ ಅದ್ರ ಮೇಲೆ ನೀಟಾಗಿ ಒಂದೊಂದು ಹೊಲಿಗೆ ಹಾಕೋಬೇಕು. ಯಾಕೆ ಐರನ್ ಮಾಡ್ಕೋಬೋದು, ನಾನು ಐರನ್ ಮಾಡಿಲ್ಲ. ಅದು ಯಾಕೆಂದರೆ ಶೇಪ್ಗಳು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕಲ್ಲ, ಮತ್ತು ಮನೆಗೆ ಇಲ್ಲಿಗೆ ಮನೇಲಿ ಐರನ್ ಮಾಡೋದು, ಹಾಗೆ ಅಲ್ಲಿ ಅಂಗಡಿಗೂ ಮನೆಗೆ ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಹಾಗೆ ಸ್ಟಿಚ್ ಮಾಡಿಕೊಂಡೆ. ಈಗ ಬ್ಲೌಸ್ ಪೀಸ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮಧ್ಯೆ ಕಟ್ ಮಾಡಿಕೊಂಡು 2 ಕಡೆಗೂ ಒಂದೊಂದು ಪೀಸ್ನ ಇಟ್ಕೊತೀನಿ. ಇವಾಗ ಇಟ್ಕೊಂಡು ಮಾಮೂಲಿ ಇದನ್ನು ಇನ್ನೌಟ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನೌಟ್ ಮಾಡಿ ಪಿನ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇನ್ನೌಟ್ ಮಾಡಿಬಿಟ್ಟು ಹಾಗೇನು ಕೊಡ್ಬೋದು. ಇದು ಕ್ರಾಸ್ ಆಗಿ ಇರಿಸ್ಕೊಂಡು ನೀಟಾಗಿ ಸ್ಟಿಚಿಂಗ್ ಇನ್ನೌಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸ್ಟಿಚಿಂಗ್ ಮಾಡ್ಕೊಂಡು ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ಪೈಪಿಂಗ್ ನೀಟಾಗಿ ಬರಲ್ಲ. ಇನ್ನೌಟ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಆಮೇಲೆ ಪೈಪಿಂಗ್ ಅಂತೂ ಸಣ್ಣದಾಗಿ ಥ್ರೆಡ್ ಪೈಪಿಂಗ್ ಥರನೇ ಬರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿ, ಈ ಮೆಥಡಲ್ಲಿ ಮಾಡೋದ್ರಿಂದ ತುಂಬ ನೀಟಾಗಿ ಬರುತ್ತೆ. ಈ ಥರ ನ್ಯಾಚ್ ಹಾಕೋಬೇಕು, ಕ್ರಾಸಲ್ಲೆಲ್ಲ ನ್ಯಾಚ್ ಹಾಕ್ಕೊಂಡು ಇನ್ನೌಟ್ ಮಾಡ್ಕೋಬೇಕು. ನಾನು ಹೇಳ್ದಂಗೆ ಇನ್ನೌಟ್ ಮಾಡಿಕೊಂಡು ಆಮೇಲೆ ಪೈಪಿಂಗ್ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನೀಟಾಗಿ ನೋಡಿಕೊಂಡು ನ್ಯಾಚ್ ತುದಿಗೆ ಹಾಕಿರ್ತೀರ ನೋಡ್ಕೊಂಡು ಹಾಕಿ, ಮತ್ತು ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಅವಾಗೇನಾಗುತ್ತೆ, ಇನ್ನೂ ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ಓಕೆನಾ, ಈ ರೀತಿ ನೀಟಾಗಿ ಫಿನಿಶಿಂಗಾಗಿ ಡಬಲ್ ಸ್ಟಿಚ್ನೇ ಹಾಕ್ಕೊಳ್ಳಿ ಬೇಕು ಅಂದರೆ ನೀವು, ಅವಾಗ ಇನ್ನೂ ಚೆನ್ನಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಕೆಳಗಡೆ ಲೈನಿಂಗು ಮೇಲ್ಗಡೆ ಪೀಸ್ ಎರಡೂ ನೀಟಾಗಿ ಎಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೀವು ಒಂಚೂರು ಐರನ್ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಆಗಿರುತ್ತೆ. ಓಕೆನಾ, ನೋಡಿಕೊಂಡು ಅಲ್ಲಲ್ಲಿ ಪಿನ್ನಲ್ಲಿ ಸ್ವಲ್ಪ ಹಿಂಗೆ ಎಳೆದು ತೆಗೆದು ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ಉಲ್ಟಾ ತಿರುಗಿಸಿದಾಗ ಹಿಂಗೆ ಕ್ರಾಸಲ್ಲೆಲ್ಲ ಸರಿಯಾಗಿ ನೀಟಾಗಿ ಬಂದಿರಲ್ಲ. ಈ ರೀತಿ ನೀಟಾಗಿ ತೆಗಿಯೋದ್ರಿಂದ ನೀಟಾಗಿ ಬರುತ್ತೆ. ಓಕೆನಾ, ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಸೈಡ್ಗೆ ಇಟ್ಕೊಂಡು ಹೀಗೆ ಸುತ್ತಲೂ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಎಲ್ಲ ತೆಗೆದುಬಿಟ್ರೆ 2 ಕಡೆ ಪೀಸನ್ನು ಇದೇ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ. ಆವಾಗ ನೀಟಾಗಿರುತ್ತೆ. 2 ಕಡೆ ಪೀಸನ್ನು ಹೀಗೆ ರೆಡಿ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಈ ಮೇಲೆ ಇದಕ್ಕೆ ಪೈಪಿಂಗ್ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿಗೆ ಸುತ್ತ ಪೈಪಿಂಗ್ ಕೊಡಬೇಕು. ಮತ್ತು ಮೇಲ್ಗಡೆ ಪೀಸ್ ಅಟ್ಯಾಚ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಈ ಪೀಸ್ಗೂ ನೋಡಿ ಈ ರೀತಿ ಬರುತ್ತೆ ಡಿಸೈನು. ಇಲ್ಲಿಗೂ ಪೈಪಿಂಗ್ ಕೊಡಬೇಕು. ಇಲ್ಲಿಗೆ ಟ್ಯಾಗು ಬರುತ್ತೆ, ಪೈಪಿಂಗು ಕೊಡಬೇಕು. ಮತ್ತು ಕೆಳಗಡೆ ಸಪೋರ್ಟ್ ಕೊಟ್ಟು ಒಂದು ಪೀಸ್ನ ಎರಡನ್ನೂ ಜಾಯಿಂಟ್ ಮಾಡಿ ತೊಗೋಬೇಕಾಗುತ್ತೆ.
ಸ್ಟಿಚ್ ಮಾಡಬೇಕಾಗುತ್ತೆ. ಇದು ಸೀರೆ ಪೀಸಲ್ಲೇ ಕೊಡ್ತಾಯಿದ್ದೀನಿ. ಆಮೇಲೆ ಅದು ಇಷ್ಟು ಕಲರ್ ಈ ಥರ ಇರೋದ್ರಿಂದ ಅದಕ್ಕೆ ಮ್ಯಾಚಿಂಗ್ ಗೋಲ್ಡ್ ಕಲರ್ ಸಿಕ್ಕಲಿಲ್ಲ. ಹಂಗಾಗಿ ನಾನು ಸೀರೆ ಪೀಸಲ್ಲೇ ಸ್ವಲ್ಪ ತೊಗೊಂಡು ಇದರಲ್ಲೇ ಕ್ರಾಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಎಲ್ಲ ಜಾಸ್ತಿ ಬೇಕಲ್ಲ, ಹಂಗಾಗಿ ಈಗ ಸೀರೆ ಪೀಸ್ನ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಯಾವುದೇ ಆದರೂ ಅಷ್ಟೇ, ಪೈಪಿಂಗ್ ಆಗಲಿ ಎಮ್ಮಿಂಗ್ ಆಗಲಿ ಈ ಥರ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಳಿ. ನಾನು ಎಲ್ಲ ಪೀಸನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ಫ್ರಂಟ್ಗೆ ಹಂಗೂ ಸಾಕಾಗಿಲ್ಲ, ಹಿಂದೆಗೆ ಮತ್ತು ಪ್ಯಾಚ್ ಕೊಡ್ತೀವಲ್ಲ ಅದಕ್ಕೆ ಎಲ್ಲದಕ್ಕೂ ಬೇಕಲ್ಲ, ಹಾಗಾಗಿ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಕಟ್ ಮಾಡ್ಕೊಂಡು ನೀಟಾಗಿ ಜೈಂಟ್ ಮಾಡ್ಕೋಬೇಕು. ಡಬಲ್ ಸ್ಟಿಚ್ ಹಾಕ್ಕೊಂಡು, ನಾನು ಯಾವುದೇ ಆದರೂ ಡಬಲ್ ಸ್ಟಿಚ್ ಹಾಕ್ತೀನಿ. ನೀಟಾಗಿ ಜೈಂಟ್ ಮಾಡಿಕೊಂಡು ಅದು ಕ್ರಾಸಾಗಿದ್ದರೆ ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಎಲ್ಲನೂ ನೀಟಾಗಿ ಜೈಂಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಒಂದು ಕಡೆ ಫೋಲ್ಡ್ ಮಾಡ್ಕೋಬೇಕು. ಒಂದು ಕಡೆ ಫಸ್ಟೇ ಫೋಲ್ಡ್ ಮಾಡ್ಕೊಂಬಿಟ್ರೆ ನಮ್ಮ ಪೈಪಿಂಗ್ ಕೊಟ್ಟಾಗ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ಹಂಗಾಗಿ ಇವಾಗ ಇದಕ್ಕೆ ನೋಡಿ ಪೈಪಿಂಗ್ ಕೊಡ್ತಾ ಇದ್ದೀನಿ. ಆಲ್ರೆಡಿ ಮೇಲ್ಗಡೆ ಪ್ಯಾಚ್ ಇತ್ತಲ್ಲ ಅದಕ್ಕೆ ನೀಟಾಗಿ ಕರೆಕ್ಟಾಗಿ ಅಂದರೆ ಇದು ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಲ್ಲ ಸೇಮ್ ಆ ಥರ ಇಟ್ಕೊಂಡು ಪೈಪಿಂಗ್ನ ಒಳಗಡೆ ತಿರುಗಿಸ್ದಾಗ ಹೋಗಬೇಕು. ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಯಾಕೆಂದರೆ ಇನ್ನೌಟ್ ಮಾಡಿರ್ತೀವಲ್ಲ, ನಮ್ಮ ಮೇಲ್ಗಡೆಯಿಂದ ಸ್ಟಿಚ್ ಮಾಡಿದ್ರೆ ಕಾಣಿಸಲ್ಲ. ಆ ತುದಿಗೆ ಏನು ಸ್ಟಿಚ್ ಮಾಡಿರ್ತೀವಿ ಆ ತುದಿಯಲ್ಲೇ ಬರಬೇಕು ಸ್ಟಿಚಿಂಗು, ಆ ರೀತಿ. ಆದರೆ ಒಂದು ಸಲ ನಿಮಗೆ ಈ ಮೆಥಡ್ ಗೊತ್ತಾಗ್ಬಿಟ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆಲ್ಲ ನ್ಯಾಚ್ ಏನು ಹಾಕಬೇಕಾಗಿಲ್ಲ. ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದು ಜಾಸ್ತಿ ಇರೋದನ್ನು ತೆಗೆದುಬಿಟ್ಟು ಹಿಂಗೆ ತಿರುಗಿಸಿದ್ರೆ ಸಾಕು, ನೀಟಾಗಿ ಕೂತ್ಕೊಳ್ಳುತ್ತೆ. ಅದೇನು ನಾವು ಎಳೆದಾಡಬೇಕಾಗಿಲ್ಲ. ಅಲ್ಲಿ ಕ್ರಾಸಾಗಿರೋದು ಆಮೇಲೆ ಕ್ಯಾನ್ವಾಸ್ ಕೊಟ್ಟಿರ್ತೀವಲ್ಲ ಅದೇ ನೀಟಾಗಿ ಬಳುಕುತ್ತೆ. ಆವಾಗ ನೀಟಾಗಿ ಪೈಪಿಂಗ್ನ ಕೊಡ್ಬೋದು. ನೋಡಿ ನಾನು ಇಲ್ಲಿ ಕೊಡ್ತಾ ಇದ್ದೀನಲ್ಲ ಆ ಥರ ನೀಟಾಗಿ ತಿರುಗಿಸ್ಕೊಂಡು ಕೊಟ್ಟರೆ ಪೈಪಿಂಗ್ ನೀಟಾಗಿ ಬರುತ್ತೆ. ಏನು ಹೆಚ್ಚು ಕಡಿಮೆ ಏನಾಗಲ್ಲ. ಹೀಗೇ ಆ ಕಡೆ ಪೀಸ್ ಈ ಕಡೆ ಪೀಸ್ ಹೀಗೇ ರೆಡಿ ಮಾಡ್ಕೋಬೇಕು ಪೈಪಿಂಗ್ ಕೊಟ್ಟು. ಮತ್ತು ಇಲ್ಲಿಗೆ ಟ್ಯಾಗು ಬರುತ್ತೆ. ಮತ್ತು ಇದಾದಮೇಲೆ ಆಗಲೇ ಇನ್ನೌಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಬ್ಯಾಕ್ ಪೀಸ್ಗಳು ಎರಡು ಕಡೆದೂ, ಅದಕ್ಕೂ ಅದೇ ರೀತಿ ಪೈಪಿಂಗ್ ಕೊಡಬೇಕಾಗುತ್ತೆ. ನೋಡಿ ಈ ರೀತಿ ಅದನ್ನೇನು ನಾವು ಕಷ್ಟಪಡಬೇಕಾಗಿಲ್ಲ. ಹಿಂಗೆ ತಿರುಗಿಸ್ತಾ ಇದ್ದರೆ ಅದೇ ಬಳುಕುತ್ತೆ. ನೀಟಾಗಿ ತಿರುಗಿಸ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಎರಡೂ ಈ ರೀತಿ ಬರುತ್ತೆ, ಆ ಕಡೆ ಒಂದು ಈ ಕಡೆ ಒಂದು. ಓಕೆನಾ. ಈಗ ಈ ಪೀಸ್ ಆಲ್ರೆಡಿ ಇನ್ನೋಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈ ಕಡೆಯಿಂದನೂ ಇದಕ್ಕೆ ಸ್ಟಿಚಿಂಗ್ ಮಾಡ್ಕೋಬೇಕು ನೀಟಾಗಿ. ಸೇಮ್ ಅದೇ ಥರನೇ ಸ್ಟಿಚಿಂಗ್ ಮಾಡಿಕೊಂಡು ಹಿಂಗೆ ಉಲ್ಟಾ ತಿರುಗಿಸ್ಕೊಂಡ್ರೆ ಅದು ನೀಟಾಗಿ ಸ್ಟಿಫಾಗಿ ಬರುತ್ತೆ. ಆಮೇಲೆ ಥ್ರೆಡ್ ಪೈಪಿಂಗ್ ಥರ ಸಣ್ಣದಾಗಿ ಬರುತ್ತೆ. ಅದು ಸ್ಟಿಚಿಂಗ್ ಮಾಡೋ ಮೆಥಡಲ್ಲಿರುತ್ತೆ. ನೀವು ಒಂಚೂರು ನೀಟಾಗಿ ಲೈನಿಂಗ್ ಇದು ಪಟ್ಟಿನ ಮಾತ್ರ ಎಳ್ಕೋಬೇಕು, ಮೇಲ್ಗಡೆ ಪೀಸ್ ಎಳಿಬಾರ್ದು. ನಾವು ಪೀಸ್ ಕೊಡ್ತಾ ಇದೀವಲ್ಲ ಅದನ್ನು ಮಾತ್ರ ಸ್ವಲ್ಪ ಎಳೆದು ಸ್ಟಿಚ್ ಮಾಡ್ಕೊಂಡ್ಬಂದರೆ ನೀಟಾಗಿರುತ್ತೆ. ನೋಡಿ ಈ ರೀತಿ ಪೈಪಿಂಗ್ನ ಒಂದೇ ಸಲ ಹಿಂಗೆ ಫೋಲ್ಡ್ ಮಾಡಿ, ಆಲ್ರೆಡಿ ಫೋಲ್ಡ್ ಮಾಡಿರ್ತೀವಿ, ಹಿಂಗೆ ನೀಟಾಗಿ ತಿರುಗಿಸ್ಕೊಂಡ್ರೆ ನಾವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಅಷ್ಟು ಸಣ್ಣದಾಗಿ ಪೈಪಿಂಗ್ ಬರುತ್ತೆ. ಓಕೆನಾ. ನಾನು ತುಂಬ ವೀಡಿಯೋ ಹಾಕಿದ್ದೀನಿ ಈ ಥರ ಇನ್ನೌಟ್ ಮಾಡಿರೋ ಬ್ಲೌಸ್ಗೆ ಯಾವ ರೀತಿ ಪೈಪಿಂಗ್ ಕೊಡೋದು ಅಂತ. ಬೇಕು ಅಂದರೆ ಚೆಕ್ ಮಾಡಿ, ತುಂಬ ನೀಟಾಗಿ ಬರುತ್ತೆ. ಹಾಗೇನು ಕಷ್ಟ ಅನಿಸಲ್ಲ. ಒಂದು ಸಲ ಫಸ್ಟ್ ಟೈಮ್ ನಿಮ್ಗೆ ಕಷ್ಟ ಅನ್ನಿಸ್ಬೋದು. ಸ್ಟಿಚಿಂಗ್ ಮಾಡಾದ್ಮೇಲೆ ನಿಮಗೆ ಅನಿಸುತ್ತೆ ಥ್ರೆಡ್ ಪೈಪಿಂಗಿಂತನೂ ಚೆನ್ನಾಗಿ ಬರುತ್ತೆ. ಆಮೇಲೆ ಕಷ್ಟ ಇಲ್ಲ, ಇನ್ನೌಟ್ ಮಾಡಿ ಇಟ್ಕೊಂಡು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ಆಮೇಲೆ ಈ ರೀತಿ ನೀಟಾಗಿ ಈ ಥರ ಮೇಲ್ಗಡೆ ಅದನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಮೇಲ್ಗಡೆಗೆ ನಾವು ಪಟ್ಟಿ ಸ್ಟಿಚ್ ಮಾಡಿದ್ದೀವಲ್ಲ ಅದನ್ನು ನೀಟಾಗಿ ಅದು ಹೇಗಿದೆ ಹಾಗೇ ಸುತ್ತ ಸ್ಟಿಚ್ ಮಾಡ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಮೀರೋದನ್ನ ತೆಗೆದುಬಿಟ್ರೆ ನಮಗೆ ಮೇಲ್ಗಡೆ ಪ್ಯಾಚ್ ವರ್ಕು ರೆಡಿ ಆಗುತ್ತೆ. ಆಮೇಲೆ ಡೋರಿ ಅಟ್ಯಾಚ್ ಮಾಡ್ಕೋಬೇಕು. ಮತ್ತು ಇವಾಗ ಕೆಳಗಡೆ ಒಂಚೂರು ಪ್ಯಾಚ್ ಕೊಡಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಡೋರಿ ಬರುತ್ತೆ, ನಾನು ಇವಾಗ ತೋರಿಸಿದ್ನಲ್ಲ ಅಲ್ಲಿ ಎರಡು ಕಡೆನೂ ಈ ಥರ ಇಟ್ಕೊಂಡು ಎರಡು ಕಡೆನೂ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ಕಡೆ ಡೋರಿ ಸ್ಟಿಚ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ಬೋಟ್ ನೆಕ್ಕು ಪ್ಯಾಚ್ ವರ್ಕ್ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಯೂಟಿಫುಲ್ಲಾಗಿ. ಮತ್ತು ಇದು ಬಂದುಬಿಟ್ಟು ಕೆಳಗಡೆ ಬಂದುಬಿಟ್ಟು ಒಂದು ಚೂರು ಅದರದ್ದೇ ಬಾರ್ಡರ್ ಪೀಸ್ ಇತ್ತು, ಅದನ್ನೇ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅದು ಹೇಗಿದೆ ಅದೇ ರೀತಿ ಕ್ರಾಸಾಗಿ ಸ್ಟಿಚ್ ಮಾಡ್ಕೋಬೇಕು. ಪಕ್ಕದಲ್ಲಿ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಇದೇನು ಓಪನ್ ಇಡಲ್ಲ ನಾನು, ಮುಂದೆ ಓಪನ್ ಇರೋದ್ರಿಂದ ಸುಮ್ಮನೆ ಅದರ ಪಕ್ಕದಲ್ಲಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇನದು. ಸ್ಟಿಚ್ ಮಾಡಿಕೊಂಡು ಅದ್ರ ಮೇಲೆ ಕೆಳಗಡೆ ಅದಕ್ಕೆ ಸಪೋರ್ಟ್ಗೆ ಅದು ಪೀಸ್ ಕೊಟ್ಟಿರೋದು, ಮೇಲೆ ಒಂದು ಬಟನ್ ಇಟ್ಟರೆ ಸಾಕು, ಇನ್ನೇನಿಲ್ಲ. ಎರಡು ಕಡೆನೂ ಪೈಪಿಂಗ್ ಇರೋದ್ರಿಂದ ಒಂಥರ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಮಧ್ಯೆ ಒಂದು ಬಟನ್ ಇಟ್ಬಿಟ್ರೆ ಸೂಪರಾಗಿ ಕಾಣಿಸುತ್ತೆ. ಓಕೆನಾ. ಈ ರೀತಿ ಒಂದು ಪ್ಯಾಚ್ ವರ್ಕ್ ಡಿಸೈನು, ಪೈಪಿಂಗ್ ಬೋಟ್ ನೆಕ್ ಪ್ಯಾಚ್ ವರ್ಕ್ ಡಿಸೈನ್ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಬಂದಿದೆ. ಸ್ಲೀವ್ಸ್ ಏನು ಡಿಸೈನ್ ಮಾಡಿಸಿಲ್ಲ, ಉದ್ದ ಸ್ಲೀವ್ಸ್ ಇಡಿಸಿದ್ದಾರೆ. ಹಾಗಾಗಿ ಈ ಥರ ಡಿಸೈನ್ನ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಬ್ಯೂಟಿಫುಲ್ಲಾಗಿದೆ. ಪೈಪಿಂಗು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ನಾನು ಹೇಳ್ದಂಗೆ ಇನ್ನೌಟ್ ಮಾಡ್ಕೊಂಡು ಮಾಡಿ ತುಂಬ ಈಸಿಯಾಗಿ ಮಾಡ್ಬೋದು. ನೀವು ಕಷ್ಟ ಅಂತಲೇ ಅನಿಸಲ್ಲ. ಮಾಮೂಲಿ ಹೊಲಿದ್ರೆ ಅದೆಲ್ಲ ಹಿಂಗೆ ಕ್ರಾಸ್ ಆಗಿರುತ್ತವೆಲ್ಲ ತಿರ್ಸೋಕ್ಕೆ ಕಷ್ಟ ಆಗುತ್ತೆ. ನೀವು ಇನ್ನೌಟ್ ಮಾಡಿಬಿಟ್ಟು ಈ ಥರ ಸ್ಟಿಚಿಂಗ್ ಮಾಡಿ ನಿಮಗೆ ಪೈಪಿಂಗ್ ಅಂತೂ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೋಡಿ ಈ ರೀತಿ ಆರಾಮಾಗಿ ನೀಟಾಗಿ ಬಂತು ನೋಡಿ.